ಮೆಲೋನಿಗೆ ಪ್ರಧಾನಿ ಮೋದಿ ಮೆಲೋಡಿ ಗಿಫ್ಟ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ದೇಶದ ಜನರಿಗೆ ಮಿತವ್ಯಯದ ಪಾಠವನ್ನ ಹೇಳ್ತಾರೆ. ಆರ್ಥಿಕ ಬಿರುಗಾಳಿ ಎದ್ದಿದೆ, ವಿದೇಶಿ ಪ್ರವಾಸ ಹೋಗ್ಬೇಡಿ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಮಾರನೇ ದಿನ ಫ್ಲೈಟ್ನಲ್ಲಿ ತಾವೇ ಇಟಲಿಗೆ ಹಾರ್ತಾರೆ. ಈಗ ಅವರೇ ಜೇಬಲ್ಲಿ ಕ್ಯಾಂಡಿ ಇಟ್ಕೊಂಡು ಇಟ್ಲಿಗೆ ಹಾರಿದ್ದಾರೆ. ಇಟಲಿಯ ಪ್ರಧಾನಿಗೆ ಮೆಲೋಡಿ ಕ್ಯಾಂಡಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಈಗ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. संविधान पर आक्रमण करता है, जो संविधान को नष्ट करता है, उसको आप क्या कहोगे? उसको क्या कहोगे? गद्दार कहोगे। इसीलिए मैंने खुल के कहा है कि नरेंद्र मोदी, अमित शाह संविधान पर आक्रमण कर रहे हैं। उन्होंने देश का धन अदानी अंबानी को बांटा, उन्होंने देश की संस्थाओं को खत्म किया, उन्होंने वोट चोरी करवाई, इलेक्शन कमीशन को दबाया, जुडिशरी पर दबाव डाला। आरएसएस के लोग सुन लो, आपने कहा कि मुझे माफी मांगनी चाहिए, मैं कभी माफी नहीं मांगूंगा, फिर बोलूंगा। अमित शाह और नरेंद्र मोदी गद्दार हैं, क्योंकि उन्होंने कॉन्स्टिट्यूशन पर आक्रमण किया है। सुन लो अच्छी तरह, मैं तुम लोगों से नहीं डरता हूं। ಹೀಗೆ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಪೋಸ್ಟ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಟೀಕೆ ಮಾಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ದೇಶದಲ್ಲಿ ಆರ್ಥಿಕ ಎಲ್ಲವೂ ಕೂಡ ಕುಸಿದು ಹೋಗ್ತಾ ಇದೆ. ಮತ್ತೊಂದು ಕಡೆ ಚಂಡಮಾರುತ, ಪ್ರವಾಹ, ಯುದ್ಧ, ಇದರ ನಡುವೆ ಪ್ರಧಾನಿ ಮೋದಿ ಅವರು ಇಲ್ಲಿ ಮೆಲೋಡಿ ಚಾಕ್ಲೇಟ್ ಅನ್ನ ಹಂಚಿಕೊಂಡು ತಿರುಗ್ತಾ ಇದ್ದಾರಲ್ಲ ಅಂತ ಹೇಳಿ ಈ ರೀತಿಯಾಗಿ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ. ಪ್ರಧಾನಿ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿ ವ್ಯಂಗ್ಯ ಮಾಡಿದ್ದಾರೆ. ಅದರಲ್ಲೂ ಕೂಡ ತಾವೇ ಹೇಳ್ತಾರೆ ಏನಂತಂದ್ರೆ, ವಿದೇಶಿ ಪ್ರವಾಸ ಮಾಡಬೇಡಿ, ಜನ ಪೆಟ್ರೋಲ್ ಮತ್ತೆ ಡೀಸೆಲ್ ಕಡಿಮೆ ಬಳಸಿ, ಅದರ ಜೊತೆಗೆ ಎಲ್ಲವೂ ಕೂಡ ಲಿಮಿಟ್ ಆಗಿ ಬಳಸಿ, ವಿದೇಶ ಪ್ರವಾಸ ಮಾಡೋದು ಕೂಡ ಕಡಿಮೆ ಮಾಡಿ, ನಿಮ್ಮ ಯಾವುದೋ ಮದುವೆ ಕಾರ್ಯಕ್ರಮನೋ ಮತ್ತೊಂದೋ ಅದೆಲ್ಲದಕ್ಕೂ ಕೂಡ ಹೋಗಬೇಡಿ ಅಂತ ಹೇಳ್ತಾರೆ. ಮಾರನೇ ದಿನ ಮತ್ತೆ ವಾಪಸ್ ಅವರೇ ಫ್ಲೈಟ್ ಅಲ್ಲಿ ತಾವೇ ಇಟಲಿಗೆ ಹಾರ್ತಾರೆ. ಈಗ ಅವರ ಜೇಬಲ್ಲಿ ಸದ್ಯ ಕ್ಯಾಂಡಿ ಇಟ್ಕೊಂಡು ಹೋಗಿ ಇಟ್ಲಿಗೆ ಹಾರಿದ್ದಾರೆ. ಅದಾದ ನಂತರ ಅಲ್ಲಿರುವಂತಹ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಈ ರೀತಿಯಾಗಿ ಪೋಸ್ಟ್ ಮಾಡುವ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಈ ರೀತಿಯಾಗಿ ಕಾಲೆಳೆದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಕುರಿತು ಪೋಸ್ಟ್ ಮಾಡುವ ಮೂಲಕ ಅದಾದ ನಂತರ ಸ್ಟೇಜ್ ಮೇಲೂ ಕೂಡ ಅದನ್ನೇ ಹೇಳಿದ್ದಾರೆ. ಆರ್ಥಿಕ ಬಿರುಗಾಳಿ ಎದ್ದಿದೆ, ವಿದೇಶಿ ಪ್ರವಾಸ ಮಾಡಬೇಡಿ ಅಂತ ಅವರೇ ಹೇಳ್ತಾರೆ, ಮತ್ತೆ ಅವರೇ ವಿದೇಶಕ್ಕೆ ಹೋಗ್ತಾರೆ. ಅದರಲ್ಲೂ ಕೂಡ ಆರ್ಥಿಕ ಸಮಸ್ಯೆ ಇದೆ. ಇಡೀ ಭಾರತದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಎಲ್ಲವೂ ಕೂಡ ನೋಡ್ತಾ ಇದೀವಿ. ಇದರ ನಡುವೆ ಪ್ರಧಾನಿ ಮೋದಿ ಅವರು ಈ ರೀತಿಯಾಗಿ ಇಟಲಿಗೆ ಹಾರಿ ಅಲ್ಲಿ ಹೋಗಿ ಚಾಕ್ಲೇಟ್ಗಳನ್ನು ಹಂಚಿಕೊಂಡು ತಿಂತಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ.